ಎಲ್ಲರಿಗೂ ನಮಸ್ಕಾರ. ಫ್ರೈಡೆ ಮಾರ್ಕೆಟ್ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ಒಂದ್ಸಲ ಮಾರ್ಕೆಟ್ ಅನ್ನ ಬಿಹೇವಿಯರ್ ನ ತಿಳ್ಕೊಂಡು ಬರೋಣ. ಓಕೆನಾ? ಆಮೇಲೆ ಏನ್ ಮಾಡೋಣ ಅಂದ್ರೆ, ಮಂಡೇ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ, ಯಾವ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಬೈಯಿಂಗ್ ಸೈಡ್ ನೋಡ್ಬೇಕಾ ಅಥವಾ ಸೆಲ್ಲಿಂಗ್ ಸೈಡ್ ನೋಡ್ಬೇಕಂತೇಳಿ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಇವತ್ತು ಮೊದಲು ನಾವು ಏನ್ ಮಾಡೋಣ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗಿದೆ ಅಂತೇಳಿ ತಿಳಿದುಕೊಂಡು ಬರೋಣ. ಇಲ್ಲಿ ನೋಡ್ಬೋದು, ಫಸ್ಟ್ ನಿಮ್ಗೆ ಆರ್ಡರ್ ಫ್ಲೋಗೆ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ನೋಡೋಣ. ಓಕೆನಾ? ಫಸ್ಟ್ ನೋಡಿ, ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿ, ಆಗಸ್ಟ್ 8. ಓಕೆನಾ? 8ನೇ ತಾರೀಕಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಫ್ರೈಡೆಯಲ್ಲಿ. ಇದೆಲ್ಲ ಮಾರ್ಕೆಟ್ ಪೀಕ್ಗೆ ತಗೊಂಡು ಹೋಗ್ತಾ ಇದ್ರು, ಹೌದಾ? ಪ್ರೈಸ್ ಮೇಲ್ಗಡೆ ಹೋಗ್ತಾ ಇತ್ತು. ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಬಯರ್ಸ್ ಬರ್ತಾ ಇದ್ದಾರೆ, ಬಟ್ ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಓಕೆನಾ? ಅದ್ರ ಹಿಂದಿನ ದಿನ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದ್ರೆ ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು. ಅಲ್ಲಿ ನೋಡಿ, ಪೀಕ್ ಅಲ್ಲಿ ಹೋದಂಗ ಹೆಂಗೆ ಆಗುತ್ತೆ ಅಂದ್ರೆ ಸೆಲ್ಲರ್ಸ್ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ. ಓಕೆನಾ? ನೆಕ್ಸ್ಟ್ ಮಾರ್ಕೆಟ್ ಏನಾಗತ್ತಂದ್ರೆ ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಗ್ಯಾಪ್ ಅಪ್ ಓಪನ್ ಆಗಲ್ಲ, ಅದೇ ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ ಅದೇ ಪಾಯಿಂಟ್ ಇಂದ ಬೀಳಿಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದೇ ಪಾಯಿಂಟ್ ಇಂದ ಸೆಲ್ಲರ್ಸ್ ನೋಡಿ, ಸ್ಮಾಲ್ ಸೆಲ್ಲರ್ಸ್ ಬಂದಿದ್ದಾರೆ. ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಕ್ಯಾಂಡಲ್ ದಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಓಕೆನಾ? ಸಡನ್ ಆಗಿ ಏನಾಯ್ತಂದ್ರೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಹೌದಾ? ನೋಡಿ, ಇಲ್ಲಿ 251 ಸೆಲ್ಲಿಂಗ್ ಕ್ವಾಟ್ ಬಂದಿದೆ, ಬೈಯಿಂಗ್ ಕ್ವಾಟ್ ಎಷ್ಟು ಬಂದಿದೆ? 3 ಬಂದಿದೆ. ಬಟ್ ಡೆಲ್ಟಾ ನಮಗೆ ಪಾಸಿಟಿವ್ ತೋರಿಸ್ತಾ ಇದೆ ಅಲ್ವಾ? ಡೆಲ್ಟಾ ಯಾಕೆ ಪಾಸಿಟಿವ್ ತೋರಿಸ್ತಾ ಇದೆ ಅಂದ್ರೆ, ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಬೈಯರ್ಸ್ ಕೂಡ ಬಂದಿದ್ದಾರೆ ಈ ಕ್ಯಾಂಡಲ್ ದಲ್ಲಿ. ಓಕೆನಾ? ಬೈಯರ್ಸ್ ಬಂದಿದ್ದಾರೆ, ಬಟ್ ಎನಿ ಟೈಮ್ ರಿವರ್ಸಲ್ ಆಗುತ್ತೆ ಅಂತೇಳಿ ಬೈ ಮಾಡಿದವರು ಏನಾಗಿದ್ದಾರೆ ಅಂದ್ರೆ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ? ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಸೆಲ್ಲಿಂಗ್ ಸೈಡ್ ಕಮಿಟ್ಮೆಂಟ್ ಆಗಿದ್ದಾರೆ ಸೆಲ್ಲರ್ಸ್. ಓಕೆನಾ? ಸೆಲ್ಲರ್ಸ್ ಕಮಿಟ್ಮೆಂಟ್ ಆದ್ಮೇಲೆ ಸೆಲ್ಲಿಂಗ್ ಕಡೆ ಮಾರ್ಕೆಟ್ ಏನಾಗಿದೆ? ಫಾಲ್ ಆಗಿದೆ, ಹೌದಾ? ಸೆಲ್ಲಿಂಗ್ ಕಡೆ ಮಾರ್ಕೆಟ್ ಸೆಲ್ಲಿಂಗ್ ಕಡೆ ಬಿದ್ದಿದೆ. ಟಾಪ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಸ್ಮಾಲ್ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲಿಂಗ್ ಕಡೆ ತಗೊಂಡು ಬಂದಿದ್ದಾರೆ ಮಾರ್ಕೆಟ್ ಅನ್ನ. ಓಕೆನಾ? ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಎನಾಲಿಸಿಸ್ ನ ಮಾಡೋದನ್ನ ಕಲಿಬೇಕು. ಓಕೆನಾ? ಇಲ್ಲೆಲ್ಲ ಡೆಲ್ಟಾ ಏನಾಗಿದೆ, ಮಾರ್ಕೆಟ್ ಹೆಂಗ್ ಕೆಳಗಡೆ ಬೀಳ್ತಾ ಇದೆ ಇಲ್ಲ ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕಡೆ ನಮಗೆ ಕಾಟ್ ಇಲ್ಲ. ಓಕೆನಾ? ಈ ಸೆಲ್ಲಿಂಗ್ ಕಡೆ ಕಾಟ್ ಆಗಿರ್ಬೋದು, ಡೆಲ್ಟಾ ಆಗಿರ್ಬೋದು, ಯಾವುದು ಕೂಡ ನಮ್ಗೆ ಕ್ಲಾರಿಟಿ ಬಂದಿಲ್ಲ. ಎಲ್ಲ ಏನಾಗಿದೆ ಅಂದ್ರೆ ಬೈಯರ್ಸ್ನೇ ಬರ್ತಾ ಇದ್ದು, ಬೈಯರ್ಸ್ ಎಮೋಷನಲಿ ಪ್ರೈಸ್ ರಿವರ್ಸಲ್ ಆಗುತ್ತೆ ಅಂತ ಹೇಳಿ ಬೈ ಮಾಡಿದವ್ರು ಏನಾಗಿದ್ದಾರೆ ಅಂದ್ರೆ ಇಲ್ಲೆಲ್ಲ ಟ್ರ್ಯಾಪ್ ಆಗಿದ್ದಾರೆ. ತುಂಬಾನೇ ಟ್ರ್ಯಾಪ್ ಆಗಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ ಬಂದು ಬಾಟಮ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ. ಓಕೆನಾ? ಬಾಟಮ್ ಅಲ್ಲಿ ಯಾವ ರೀತಿ ಹೋಲ್ಡ್ ಮಾಡಿದ್ದಾರೆ ಅಂತೇಳಿ ಒಂದ್ಸಲ ನೋಡ್ಕೊಂಡು ಏನ್ ಮಾಡೋಣ ಅಂದ್ರೆ ಟ್ರೇಡ್ ಸೆಟಪ್ ನ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಸೆಲ್ಲಿಂಗ್ ನ ಮಾಡಿದ್ದಾರೆ, ಹೌದಾ? ಈ ಪಾಯಿಂಟ್ ಅಲ್ಲಿ ಸೆಲ್ಲಿಂಗ್ ಮಾಡಿದ್ಮೇಲೆ ಪ್ರೈಸ್ ಈ ತರ ಸ್ಲೋ ಯಾಕೆ ಹೋಗಬೇಕಾಗಿತ್ತು, ಸ್ಟ್ರಾಂಗ್ ಆಗಿ ಬೀಳ್ಬೇಕಿತ್ತಲ್ವಾ? ಯಾಕಂದ್ರೆ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಹಾಗಾಗಿ ಏನಾಗಿದೆ, ಪ್ರೈಸ್ ನಿಧಾನಕ್ಕೆ ಬಂದಿದೆ, ಬೈಯರ್ಸ್ ಬಂದಿದ್ದಾರೆ. ಹಾಗಾಗಿ ನಿಧಾನಕ್ಕೆ ಬಂದು ಏನ್ ಮಾಡಿದೆ, ಈ ಪಾಯಿಂಟ್ ಅಲ್ಲಿ ಹೋಲ್ಡ್ ಆಗಿದೆ. ಇಲ್ಲಿ ಹೋಲ್ಡ್ ಆಗ್ಬೇಕಾದ್ರೆ ಮಾರ್ಕೆಟ್ ಏನಾದ್ರೂ ಇದೇನಾದ್ರೂ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಅಲ್ಲಿ ಏನಾದ್ರು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಗಿ, ಓಕೆನಾ, ಇಲ್ಲಿ ಏನಾದ್ರು ಇಂಟ್ರೆಸ್ಟ್ ತೋರಿಸಿದ್ರೆ ಮೇಲ್ಗಡೆ ಹೋಗ್ತಾ ಇತ್ತು, ಹೌದಾ? ಏನೂ ಆಗಿಲ್ಲ. ಪ್ರೈಸ್ ಏನಾಗಿದೆ ಅಂದ್ರೆ ಬೈಯರ್ ನ ಟ್ರ್ಯಾಪ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮ್ಯಾನುಪ್ಲೇಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ? ಮ್ಯಾನುಪ್ಲೇಷನ್ ನಡೆದಿದೆ ಇಲ್ಲಿ ಏರಿಯಾದಲ್ಲಿ. ಮ್ಯಾನುಪ್ಲೇಷನ್ ಮಾಡಿ ಯಾರಿಗೂ ಬೈಯರ್ಸ್ಗೆ ಗೊತ್ತಾಗದಾಗೆ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಎಂಟ್ರಿ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ತಗೊಂಡ್ ಬಂದಿದ್ದಾರೆ. ಓಕೆನಾ? ಇವಾಗ ಈ ತರ ಮಾರ್ಕೆಟ್ ಅಲ್ಲಿ ಈ ತರ ಕ್ರಿಯೇಟ್ ಆದ್ಮೇಲೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು? ಓಕೆನಾ? ಪ್ರೈಸ್ ಏನಾಗಬೇಕಂದ್ರೆ ನೆಕ್ಸ್ಟ್ ಈ ಕ್ಯಾಂಡಲ್ ನಡುವೆ ನೆಕ್ಸ್ಟ್ ಏನಾಗಬೇಕಂದ್ರೆ ಮಾರ್ಕೆಟ್ ಈ ರೀತಿ ಬರ್ಬೇಕಾಗತ್ತೆ. ಓಕೆನಾ? ಈ ರೀತಿ ನಮ್ಗೆ ಸೆಲ್ಲಿಂಗ್ ಆಗ್ಬೇಕು. ಈ ರೀತಿ ಸೆಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಯಾವ ಝೋನಿಗೆ ಬರ್ಬೇಕಾಗತ್ತೆ? ನಮ್ ಝೋನಿಗೆ ಬರ್ಬೇಕಾಗತ್ತೆ. ಓಕೆನಾ? ನಮ್ ಝೋನ್ ಬಂದಾಗ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ಪ್ರೈಸ್ ಈ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿ ನೆಕ್ಸ್ಟ್ ನಾವು ಅನ್ಕೊಂಡಂಗೆ 2 ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಓಕೆನಾ? ಈ ರೀತಿ 2 ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬರಬೇಕಾಗುತ್ತೆ. ಓಕೆನಾ? ಈ ಸ್ಮಾಲ್ ಪುಲ್ ಬ್ಯಾಕ್ ಅನ್ನ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಯಾವ ಲೆವೆಲ್ ವರೆಗೂ ಹೋಗುತ್ತೆ? ಫಸ್ಟ್ ಟಾರ್ಗೆಟ್ ಯಾವುದು? 55,300 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಓಕೆನಾ? ಈ ಪಾಯಿಂಟ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಸಸ್ಟೈನ್ ಆಗಿ, ಓಕೆನಾ, ಈ ಪಾಯಿಂಟ್ ಅಲ್ಲಿ ಒಂದು ಬ್ರೇಕ್ಔಟ್ ಆಗಿ, ಸ್ಟ್ರಾಂಗ್ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಒಂದ್ ಸ್ವಲ್ಪ ಪುಲ್ ಬ್ಯಾಕ್ ಬರುತ್ತೆ. ಅಗೇನ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ 55,700 ವರೆಗೂ
ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಬೈಯಿಂಗ್ ಸೈಡ್ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಅನ್ನ ಇವಾಗ ನೋಡ್ಲಿಕ್ಕೆ ಹೋಗಬೇಡಿ. ಓಕೆನಾ, ಏನೇ ಇದ್ರು ಸೆಟ್ ಮಾಡ್ಕೋದಿದ್ರು ಬೈಯಿಂಗ್ ಸೈಡ್ ಮಾತ್ರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನಮ್ಮ ಝೋನ್ ಅಲ್ಲಿ ಮಾತ್ರ ಈ ಪಾಯಿಂಟ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಬೈಯಿಂಗ್ ಸೈಡ್ ನೋಡ್ಕೋಬಹುದು. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ನೋಡ್ಲಿಕ್ಕೆ ಹೋಗಬೇಡಿ. ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ಮಾಡೋಣ. ಓಕೆನಾ, ಸಿಂಪಲ್ ಇರುತ್ತೆ. ನಿಫ್ಟಿನೂ ಕೂಡ ಅಬ್ಸರ್ವ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ. ಪಾಯಿಂಟ್ ಅಲ್ಲಿ ಪ್ರೈಸ್ ಏನಾಗ್ತಾ ಇದೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ನ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡ್ ಬಂದು ಪ್ರೈಸ್ ಸ್ಲೋ ಆಗಿ ಯಾರಿಗೂ ಗೊತ್ತಾಗದಾಗೆ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಎಲ್ಲರೂ ಬೈಯರ್ಸ್ ಇರೋದು. ಓಕೆನಾ, ಸೊ ಸೆಲ್ಲರ್ಸ್ ಇಲ್ಲೇ ಇಲ್ಲ. ಸೆಲ್ ಮಾಡಿದವರು ಎಲ್ಲರೂ SL ಅಂಟಿಂಗ್ ಆಗಿದೆ. ಅಬ್ಸರ್ವ್ ಮಾಡಿ, ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಹೌದಾ, ಈ ಕ್ಯಾಂಡಲ್ ಅಲ್ಲಿ ಸೆಲ್ ಮಾಡಿದವ್ರದ್ದು ಏನಾಗಿದೆ, ಕ್ಯಾಂಡಲ್ ಮೇಲ್ಗಡೆ ಹೋಗಿ ಕೆಳಗಡೆ ವಿಕ್ ಹೊಡೆದು ಬಂದಿದೆ. ಓಕೆನಾ, ಅವ್ರು ಏನಾದ್ರು ಟ್ರಾಪ್ ಆದ್ರಲ್ವಾ, ಇವರೆಲ್ಲ ಎಕ್ಸಿಟ್ ಮಾಡ್ಕೊಂಡಿರ್ತಾರೆ ಸೆಲ್ ಮಾಡಿದ್ರು. ಇಲ್ಲಿ ಯಾರು ಸೆಲ್ಲರ್ಸ್ ಇಲ್ಲ. ನೆಕ್ಸ್ಟ್ ಏನಾಗಿದೆ, ಪ್ರೈಸ್ ಸೆಲ್ಲಿಂಗ್ ಆಗಿ ಅಗೇನ್ ಪ್ರೈಸ್ ಮೇಲ್ಗಡೆ ಹೋಗಿದೆ. ಇಲ್ಲಿ ಯಾರು ಸೆಲ್ ಮಾಡಿದಾರ ಅವ್ರು SL ಅಂಟಿಂಗ್ ಮಾಡ್ಕೊಂಡು ಮತ್ತೆ ಫ್ರೆಶ್ ಸೆಲ್ಲಿಂಗ್ ಏನ್ ಮಾಡಿದಾರಲ್ಲ, ಸೊ ಇಲ್ಲಿ ಏನು ಬೈ ಮಾಡಿದಾರಲ್ಲ ಅವ್ರನ್ನ ಮ್ಯಾನಿಪುಲೇಟಿಂಗ್ ಮಾಡ್ಕೊಂಡ್ ಬಂದು ಪ್ರೈಸ್ ಏನಾಗಿದೆ, ಸೆಲ್ಲಿಂಗ್ ಆಗಿದೆ. ಓಕೆನಾ, ಸೊ ಎಲ್ಲರೂ ಬೈಯರ್ಸ್ ಟ್ರಾಪ್ ಆಗಿದ್ದಾರೆ ಈ ಪಾಯಿಂಟ್ ಅಲ್ಲಿ. ಓಕೆನಾ, ಸೊ ಇವಾಗ ಮಾರ್ಕೆಟ್ ನಲ್ಲಿ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಪ್ರೈಸ್ ಏನಾಗಬೇಕಂದ್ರೆ ಈ ಪಾಯಿಂಟಿಗೆ ಬರಬೇಕಾಗತ್ತೆ. ಓಕೆನಾ, 24,300 ಲೆವೆಲ್ಗೆ ಬರಬೇಕಾಗತ್ತೆ. ಈ ಪಾಯಿಂಟ್ ಅಲ್ಲಿ ಬಂದಾಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನೋಡಿ ಫಸ್ಟ್, ಅದ್ರ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಓಕೆನಾ, ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಸ್ಮಾಲ್ ಒಂದು ಪುಲ್ ಬ್ಯಾಕ್ ಬರಬೇಕಾಗುತ್ತೆ. ಓಕೆ, ಇದೊಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನಾವೇನ್ ಮಾಡೋದು ಅಂದ್ರೆ ಲಾಂಗ್ ಸೈಡ್ ಅನ್ನ ನೋಡಬಹುದು. ಸೊ ಎಲ್ಲಿವರೆಗೂ ಹೋಗುತ್ತಂದ್ರೆ, ಫಸ್ಟ್ ಇದೇನಿದೆ ಅಲ್ಲ, ಡಿಮ್ಯಾಂಡ್ ಇದೆಯಲ್ಲ, ಸಪ್ಲೈ ಝೋನ್ ಇದೆಯಲ್ಲ, ಈ ಪಾಯಿಂಟ್ ಅಲ್ಲಿ ಈ ಸಪ್ಲೈ ಝೋನ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮಾರ್ಕೆಟ್ 24,700 ವರೆಗೂ ಹೋಗುವಂತ ಚಾನ್ಸಸ್ ತುಂಬಾ ಇದೆ. ಓಕೆ, ಸೊ ಈ ರೀತಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಯಲ್ಲಿ ಟ್ರೇಡ್ ಸೆಟಪ್ ಮಾಡ್ಕೊಂಡು ಟ್ರೇಡಿಂಗ್ ಅನ್ನ ಮಾಡಬಹುದು. ಓಕೆನಾ, ಯಾವುದೇ ಕಾರಣಕ್ಕೂ ಎಮೋಷನಲ್ ಬೈಯಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅದೇ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಿ. ಪ್ರತಿಯೊಬ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಪದೇ ಪದೇ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ. ಓಕೆನಾ, ಸೊ ಈ ರೀತಿ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಅನಾಲಿಸಿಸ್ ಮಾಡಿ ಕೊಡ್ತಾನೆ ಇರ್ತೀವಿ. ಓಕೆನಾ, ಸೊ ಅದೇ ರೀತಿ ಇನ್ನೂ ಡೆಪ್ತ್ ಆಗಿ ನೀವೇನಾದ್ರೂ ಆರ್ಡರ್ ಫ್ಲೋ ಬಗ್ಗೆ ಆಯಿತು, ಯಾವ ತರ ಮಾರ್ಕೆಟ್ ಆರ್ಡರ್ ಅಂದ್ರೇನು, ಲಿಮಿಟ್ ಆರ್ಡರ್ ಅಂದ್ರೇನು, ಲಿಕ್ವಿಡಿಟಿ ಅಂದ್ರೇನು, ಸ್ಟಾಪ್ ಲಾಸ್ ಹಂಟಿಂಗ್ ಅಂದ್ರೆ ಏನು, ಇವನ್ನೆಲ್ಲ ವಿಷಯಗಳನ್ನು ನೀವು ಡೆಪ್ತ್ ಆಗಿ ಕಲಿಬೇಕಂತ ಮಾಡಿದ್ರೆ, ಸೊ ನಮ್ಮ ಆರ್ಡರ್ ಫ್ಲೋ ಕೋರ್ಸ್ ಇದೆ. ಸೊ ಪ್ರತಿಯೊಬ್ಬರು ಅಟೆಂಡ್ ಆಗಿ ತಿಳ್ಕೊಳ್ಳಿ, ಪ್ರತಿ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ, ಎಲ್ಲವನ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.